ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಶಂಕರನ ಬಲಿ ಕೊಡಬೇಕು ಅಂತ ಕಾಡು ಜನಗಳೆಲ್ಲ ಒಂದಾಗಿ ಹೋಗ್ತಿರ್ಬೇಕಾದ್ರೆ ಆ ಕಾಡು ಜನಗಳ ಮಧ್ಯೆ ಇರೋ ಒಬ್ಬ ರಾಜ ಬರ್ತಾನೆ. ರಾಜ ಬಂದು ನಿಲ್ಲಿಸಿ ಅಂತ ಅಂದಾಗ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ. ಹಾಗೆ ಶಂಕರನ ತಲೆ ಹಿಡ್ಕೊಂಡು ಎಳ್ಕೊಂಡು ನೋಡ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಆ ರಾಜಗೆ ಹೇಳ್ತಾ ಇರ್ತಾನೆ. ಅವರು ಆಗ ಹೇಳ್ತಾ ಇರ್ತಾರೆ, ಕನ್ನಡ ಬರುತ್ತಲ್ವಾ, ಇವನನ್ನ ಇಟ್ಕೊಳ್ರಿ ಅಂತ ಅಂದ್ಬಿಟ್ಟು ಕವಡೆ ಬೀಜನ ತಗೊಬನ್ನಿ ಅಂತ ಅಂದು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಕವಡೆ ಬೀಜನ ಬಿಟ್ಟು ನೋಡ್ತಾ ಇರ್ತಾರೆ. ಈ ಕಡೆ ಕವಡೆನ ಬಿಟ್ಟು ವಿಳ್ಯದೆಲೆಯಲ್ಲಿ ನೋಡ್ತಾ ಇರಬೇಕಾದ್ರೆ ಅವನು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜ ಆಗಿದ್ದ ಅಂತ ಈ ಕಡೆ ಕಾಡಿನ ಜನಗಳಿಗೆಲ್ಲ ಗೊತ್ತಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ತುಂಬ ಖುಷಿಯಿಂದ ಹೂ 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 ಅಂತ ಕೂಗಾಡ್ಕೊಂಡು ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇರ್ತಾರೆ. ಆದರೆ ಈ ಕಡೆ ಶಂಕರ ಗೌರಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ. ಸಾಯ್ಸಕ್ಕೆ ಅಂತ ಬಂದವರು ನಮ್ಮ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಿದ್ರಲ್ಲ, ಏನಿರ್ಬೋದು ಗೌರಿ ಅಂತ ಕೇಳ್ತಾ ಇರ್ತಾನೆ. ಆಗ ಗೌರಿ, ನನಗೂ ಗೊತ್ತಾಗ್ತಿಲ್ಲ, ಇರಿ ಶಂಕರ್ ಅವರೇ ಕೇಳ್ತೀನಿ ನಿಂದ್ಬಿಟ್ಟು, ಅಣ್ಣ ನೀವ್ಯಾಕೆ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಅಲ್ಲಿನ ಊರಿನ ಜನಗಳು ಹೇಳ್ತಾ ಇರ್ತಾರೆ, ನೀವು ಈ ಅಡವಿಗೆ ಬಂದಿದ್ದು ನಮ್ಮ ಸೌಭಾಗ್ಯ, ದೀಪಾವಳಿ ಹಬ್ಬದ ದಿನ ಪಟಾಕಿ ಹಚ್ಚದಂಗಾಯ್ತು, ನಮಗೆ ಅಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ತಾ ಇದ್ರೆ ಇವರಿಬ್ರು ಆಶ್ಚರ್ಯವಾಗಿ ಜನಗಳ ಮುಖನ ನೋಡ್ತಾ ಇರ್ತಾರೆ. ಹಾಗೆ ನೀವಿಬ್ರು ಶಿವಪಾರ್ತಿ ಇದ್ದಂಗೆ, ನಿಮ್ಮನ್ನ ಸತ್ಕರಿಸೋದು ನಮ್ಮ ಕಾಡಿನ ಜನರ ಧರ್ಮ ಅಂತ ಹೇಳಿದಾಗ ಇವರಿಬ್ರಿಗೂ ಆಶ್ಚರ್ಯವಾಗ್ತಾ ಇರುತ್ತೆ. ಆಗ ಗೌರಿ ಹೇಳ್ತಿರ್ತಾಳೆ, ತಾಯಿ ನಮ್ಮನ್ನ ಹೆಂಗೋ ಕಾಪಾಡ್ದಲ್ಲ ಅಂತ ದೇವರಿಗೆ ಕೈ ಮುಗಿತಿರ್ಬೇಕಾದ್ರೆ ಶಂಕರ ಮಾತ್ರ ಮತ್ತಲ್ಲಿ ತೇಲಾಡ್ತಾ ಇರ್ತಾನೆ. ಈ ವೈನ್ ಎಲ್ಲ ನೋಡಿದ್ದೀನಿ, ಇವ್ರ ಹೆಸರೇನು ಅಂತ ಕೇಳ್ರಿ ಅಂತ ಅನ್ಬೇಕಾದ್ರೆ, ಅಣ್ಣ ನಿಮ್ಮ ಹೆಸರೇನು ಅಂತ ಅಂದಾಗ ಕರಿಕಟ್ಟಪ್ಪ ಅಂತ ಹೇಳ್ತಾ ಇರ್ತಾನೆ. ಇದೆಂತ ಹೆಸರು ಅಂತ ಶಂಕರ ಆಶ್ಚರ್ಯದಿಂದ ಇರ್ತಿರ್ಬೇಕಾದ್ರೆ, ನಿಮ್ಮ ಹೆಸರೇನು ಅಂತ ಜನಗಳು ಕೇಳ್ತಿರ್ಬೇಕಾದ್ರೆ ಗೌರಿ ಶಂಕರ ಅಂತ ಹೇಳ್ತಾ ಇರ್ತಾರೆ. ಓ ಗೌರಿ ಶಂಕರ ಅಂತ ಅಂದ್ಬಿಟ್ಟು ತುಂಬ ಖುಷಿಪಟ್ಟು ಮತ್ತೆ ಕೈ ಮುಗಿದು ಬನ್ನಿ ಪರಿಶುದ್ಧವಾಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಕಾಡಿನ ಜನಗಳೆಲ್ಲರೂ ಸಹ ಗೌರಿಶಂಕರನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಮನೆ ಗಂಗಾ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ, ಏನು ಮಾಡಲಿ, ಅತ್ತೆವನ ಜೊತೆ ಹೇಗೆ ರಾಜಸಂಧಾನ ಮಾಡ್ಕೊಳ್ಳಿ, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಅತ್ತೆವನ ಹೆಸರನ್ನ ಯೂಸ್ ಮಾಡಿಕೊಂಡೆ. ಆದರೆ ಇವಾಗ ಅತ್ತೆವ ನೋಡಿದರೆ ನನ್ನ ಹತ್ರ ಮಾತು ಬಿಟ್ಟಿದ್ದಾರೆ, ಏನಾದರೂ ಮಾಡಿ ಇವ್ರ ಹತ್ರ ರಾಜಸಂಧಾನ ಮಾಡ್ಕೊಳ್ಳೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇಲ್ಲ ಅಂತಂದರೆ ಶಂಕರವರು ನನ್ನಿಂದ ದೂರ ಆಗ್ಬಿಟ್ಟು ಆ ಗೌರಿಗೆ ಹತ್ರ ಆಗ್ತಾರೆ. ಅತ್ತೆವ ಏನಾತ ಅಂದರೂ ಒಂದೇ ಒಂದ್ಸಲ ಗೌರಿನ ಸೊಸೆ ಅಂತ ಒಪ್ಕೊಂಡ್ರೆ ಮುಗೀತು, ಖಂಡಿತ ನನ್ನ ಲೈಫೆಲ್ಲ ಸ್ಪಾಯ್ಲ್ ಆಗುತ್ತೆ. ಅತ್ತೆ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ನಾನೇನಾದರೂ ರಾಜಸಂಧಾನ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಎಲ್ಲರೂ ಸಹ ಈ ಗಂಗಾನ ಮರ್ತು ಬಿಡ್ತಾರೆ. ಈ ಗಂಗಾನ ಕ್ಯಾರೆಕ್ಟರ್ ಇಲ್ಲ ಅಂತ ಮಣ್ಪಾಲ್ ಮಾಡಿಬಿಡ್ತಾರೆ. ಆ ರೀತಿ ಆಗೋಕ್ಕೆ ನಾನು ಬಿಡಬಾರ್ದು ಅಂತ ತುಂಬ ಥಿಂಕ್ ಮಾಡ್ತಾ ಇರ್ತಾಳೆ. ಹಾಗಾಗಬಾರ್ದು ಅಂತ ಅಂದರೆ ಅತ್ತೆವಿಗೆ ಕರೆಕ್ಟಾಗಿರೋ ಒಂದು ಜಸ್ಟಿಫಿಕೇಷನ್ನ ನಾನು ಕೊಡಬೇಕು, ಅತ್ತೆವ ನನ್ನನ್ನು ಬಿಟ್ಟೋಗ್ಬಾರ್ದು, ಆ ರೀತಿ ಏನಾದರೂ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇರ್ತಾಳೆ. ಅತ್ತೆವ ಯಾವಾಗಿದ್ರೂ ನನ್ನ ಜೊತೆನೇ ಇರಬೇಕು, ನನಗೆ ಮಾತ್ರ ಸಪೋರ್ಟ್ ಮಾಡಬೇಕು, ಇದಕ್ಕೆ ನಾರ್ಮಲ್ ಕಾರ್ಡ್ನ ಪ್ಲೇ ಮಾಡಿದರೆ ಸಾಕಾಗಲ್ಲ, ಎಕ್ಸ್ಟ್ರಾರ್ಡಿನರಿ ಕಾರ್ಡ್ನ ನಾನು ಪ್ಲೇ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಬೇಜಾರು ಮಾಡ್ಕೊತಿರ್ತಾಳೆ. ಪಾಪ ನಮ್ಮ ಅತ್ತೆವ ಚಿಕ್ಕ ವಯಸ್ಸಿಂದಲೂ ನನ್ನ ಕೈ ಹಿಡ್ಕೊಂಡೇ ಬಂದರು, ನಾನು ನಡು ನೀರಲ್ಲಿ ಬಿಡಲ್ಲ, ಯಾವತ್ತೂ ನಿಮ್ಮ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದರೆ ಇವಾಗ ಅರ್ಧ ದಾರಿಲಿ ನಾನು ಬಿಟ್ಟು ಬಂದಿದ್ದು ನನ್ನ ತಪ್ಪು ಅಂತ ಹೇಳ್ತಾ ಇರ್ತಾಳೆ. ನಾನು ಮಾಡಿದ ತಪ್ಪನ್ನ ನಾನೇ ಸರಿ ಮಾಡ್ಕೋಬೇಕು, ಏನು ಮಾಡಲಿ ಈ ಪ್ಲ್ಯಾನ್ನ ನಾನು ಎಕ್ಸಿಕ್ಯೂಟ್ ಮಾಡಲಿ ಅಂತ ಅಂದ್ಬಿಟ್ಟು ವಿಷದ ಬಾಟ್ಲನ್ನು ಕೈಯಲ್ಲಿ ಹಿಡ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ವಿಷದ ಬಾಟ್ಲನ್ನ ಇಟ್ಕೊಂಡು ಹೇಳ್ತಾ ಇರ್ತಾಳೆ, ಈ ಪುಟ್ಟು ಬಾಟ್ಲೊಳಗಿರೋ ವಿಷ ನನ್ನನ್ನು ಅತ್ತೆವೂ ಒಂದು ಮಾಡಲೇಬೇಕು, ಫೆವಿಕಲ್ ಥರ ಇರೋ ನಮ್ಮಿಬ್ಬರನ್ನು ಅಂಟಾಗೋ ರೀತಿ ಮಾಡಲೇಬೇಕು, ಆ ರೀತಿ ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನೋಡಿ ಅತ್ತೆವ, ಈ ಪ್ಲ್ಯಾನಿಂದ ನಿಮಗೆ ನಾನು ಯಾವ ರೀತಿ ಹತ್ರ ಆಗ್ತೀನಿ ಅಂತ ನೀವೇ ನೋಡ್ತಾ ಇರಿ ಅಂತ ವಿಷ ಬಾಟ್ಲನ್ನ ತೊಗೊಂಡು ಬರ್ತಾ ಇರ್ತಾಳೆ. ಹಾಗೆ ಕಾಡಿನ ಜನಗಳೆಲ್ಲರೂ ಸಹ ರಾಜನ ಜೊತೆ ಈ ಗೌರಿಶಂಕರ್ನ ಕರ್ಕೊಬರ್ತಾರೆ. ಕರ್ಕೊಬಂದಾಗ ಶಂಕರ ಹೇಳ್ತಾ ಇರ್ತಾನೆ, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಅಂದಾಗ ಅವರು ಕಾಡಿನ ರಾಜ ಕಣ್ರಿ, ಸುಮ್ಮನಿರಿ ಅಂತ ಗೌರಿ ಹೇಳ್ತಾ ಇರ್ತಾಳೆ. ರಾಜ ಸರ್, ನಿಮ್ಮನ್ನೆಲ್ಲೋ ನೋಡಿದ್ದೀನಿ ಅಂತ ಶಂಕರ ಹೇಳ್ತಿರ್ಬೇಕಾದ್ರೆ, ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೀನಿ ಅಂತ ರಾಜ ಹೇಳ್ತಾ ಇರ್ತಾನೆ. ನಾನು ಹೇಳಿಲ್ವ ಗೌರಿ, ಇವ್ರು ಎಲ್ಲೋ ನೋಡಿದಾರಂತೆ, ಎಲ್ಲಿ ನೋಡಿದ್ದಾರೆ ಸರ್ ಅಂದಾಗ ಸದ್ಯಕ್ಕೆ ನೆನಪಾಗ್ತಿಲ್ಲ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ. ಸರಿ ಆಯಿತು, ಅಲ್ಲಿ ಜಳಕನ ಮಾಡ್ಕೊಬನ್ನಿ, ಹರಿಯೋ ನೀರಲ್ಲಿ ಜಳಕ ಮಾಡಿದರೆ ಅಮೃತಕ್ಕೆ ಸಮಾನ, ಹೋಗಿ ಅಂತ ಹೇಳ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ಸ್ನಾನ ಮಾಡೋದೇನೋ ಸರಿ, ಆದರೆ ಬಟ್ಟೆ ಇಲ್ವಲ್ಲ ಅಂತ ಅಂದಾಗ, ನೋಡಿ ಎಲ್ಲ ಕಾಡಂದಿರೋ ಸೊಪ್ಪು ಪೊದೆ ಎಲ್ಲ ತಗೊಬನ್ನಿ, ಓಹೋ ಅಂತ ಕೂಗ್ತಿರ್ಬೇಕಾದ್ರೆ ಕಾಡಿನ ಜನಗಳು ಹೋಗ್ತಾ ಇರ್ತಾರೆ. ಆಗ ಶಂಕರ ಹೇಳ್ತಾ ಇರ್ತಾನೆ, ಏನು ಸರ್ ನಮಗೆ ಆ ಥರ ಬಟ್ಟೆ ಬೇಡ ಅಂತ ಅಂದಾಗ ಜೋಕ್ ಮಾಡಿದೆ ಅಷ್ಟೇ ಅಂದ್ಬಿಟ್ಟು ಮಾತಾ ಬಟ್ಟೆ ತಗೊಬ ಅಂತ ಹೇಳ್ತಾ ಇರ್ತಾನೆ. ಸರ್ ನಮಗೆ ಉಪಚಾರ ಮಾಡೋಕ್ಕಿಂತ ಮುಂಚೆ ಮೊದಲು ಒಂದು ವಿಷಯ ಹೇಳಿ, ನೀವು ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಅಂದಾಗ, ನನ್ನ ಹೆಂಡ್ತಿ ಲೀಲನ ಹುಡ್ಕೊಂಡು ಆಫ್ರಿಕಾಗೆ ಹೋಗಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೆ ಶಾಕ್ ಆಗಿ ಅಂತ ಕೇಳಬೇಕಾದ್ರೆ ಜೋಕು ಅಂತ ಮತ್ತೆ ರಾಜ ಹೇಳ್ತಾ ಇರ್ತಾನೆ. ಅಯ್ಯೋ ಸರ್, ಜೋಕ್ ಮಾಡೋದು ಬಿಟ್ಟು ಮೊದಲು ಇಲ್ಲಿಗೆ ಹೆಂಗೆ ಬಂದ್ರಿ ಅಂತ ಹೇಳ್ರಿ ಸರ್ ಅಂತ ಶಂಕರ ಕೇಳ್ತಾ ಇರಬೇಕಾದ್ರೆ, ನನ್ನ ಹೆಂಡ್ತಿ ಲೀಲನ ತುಂಬ ನಾನು ಇಷ್ಟಪಡ್ತಿದ್ದೆ, ಬಂಗಾರಿ ಚಿನ್ನ ಅಂತ ಅವಳನ್ನ ಕರಿತಾ ಇದ್ದೆ, ಆದರೆ ಅವಳು ನನ್ನ ಫ್ರೆಂಡ್ ಮಂಜುನಿಂದೆ ಓಡೋಗ್ಬಿಟ್ಲು, ಅವಳು ಓಡೋದ್ರ ಚಿಂತೆ ಇಲ್ಲ, ನೀನು ಬಾ ಚಿನ್ನಿ ಬಂಗಾರಿ ಅಂತ ಮತ್ತೆ ಕರಿತಾ ಇದ್ರು, ಇಲ್ಲ ನನಗೆ ಮಂಜುನೇ ಬೇಕು ಅಂತ ಓಡೋಗ್ಬಿಟ್ಲು ಅಂತ ನೋವಿಂದ ಹೇಳ್ತಾ ಇದ್ರೆ ಇವರಿಬ್ಬರಿಗೂ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ.
ಹಾಗೆ ಹುಡ್ಕೊಂಡು ಕಾಡಿಗೆ ಬಂದೆ. ಕಾಡಿಗೆ ಬಂದಾಗ ಜನಗಳೆಲ್ಲ ನನ್ನ ಬಣ್ಣ ನೋಡಿಬಿಟ್ಟು ಶೀಲನ್ ಕೊಟ್ಟು ಮದುವೆ ಮಾಡಿದ್ರು. ನಾನು ಮಾತ್ರ ಇವಾಗ ಶೀಲನ್ ಜೊತೆ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಹೆಂಡ್ತಿನೂ ಸಹ ಮಂಜುನ್ ಜೊತೆ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆದರೆ ಈಗಲೂ ಸಹ ನನ್ನ ಬಂಗಾರಿ ಬೇಕು ಅಂತ ನಾನು ಕರಿಬೇಕು ಅಂತ ಅನಿಸುತ್ತೆ. ಆದರೆ ಶೀಲಾ ಮಾತ್ರ ಬಿಡಲ್ಲ, ನನ್ನನ್ನು ತುಂಬ ಸಂದಾಗಿ ನೋಡ್ಕೋತಾಳೆ ಅಂತ ಕಾಡಿನ ರಾಜ ಹೇಳ್ತಿರ್ಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ನಿಮ್ಮ ಫ್ಲಾಶ್ ಬ್ಯಾಕ್ ಏನೋ ತುಂಬ ಚೆನ್ನಾಗಿದೆ, ಆದರೆ ಕಾಡಿನ ರಾಜ ಯಾವ ರೀತಿ ಆದ್ರಿ ಅಂತ ಹೇಳಿ ಸರ್ ಅಂತ ಕೇಳ್ತಾ ಇರ್ತಾನೆ. ಅದು ಹೇಗೆ ರಾಜ ಅಂತಂದರೆ ಈಗಿದ್ದಾಳಲ್ಲ ನನ್ನ ಹೆಂಡ್ತಿ ಲೀಲಾ ಅಲ್ಲ ಶೀಲಾ, ಅವಳ ಅಪ್ಪನೇ ಈ ಕಾಡಿನ ರಾಜ ಆಗಿದ್ದ. ಅದಕ್ಕೋಸ್ಕರ ನನಗೆ ಈ ಪಟ್ಟನ ಕೊಟ್ಬಿಟ್ರು ಅಂತ ಖುಷಿಯಿಂದ ಹೇಳ್ಕೊತಾ ಇರ್ತಾನೆ. ಆಗ ಗೌರಿ ಹೇಳ್ತಿರ್ತಾಳೆ, ಇದನ್ನೇನಾದರೂ ಮೂವಿ ಮಾಡಿದರೆ 100 ಡೇಸ್ ಓಡೋದು ಗ್ಯಾರಂಟಿ ಅಂತಾಗ ಸಿಲ್ವರ್ ಜುಬ್ಲಿ ಗ್ಯಾರಂಟಿ ಬರುತ್ತೆ. ಸದ್ಯಕ್ಕೆ ಈಗ ಹೋಗಿ ನೀವು ಜಳಕ ಮಾಡ್ಕೊಳ್ಳಿ ಅಂತ ಬಟ್ಟೆನ ಕೊಟ್ಟು ಕಳಿಸ್ತಾ ಇರ್ತಾನೆ. ಬಂದ್ರಿ ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ ಅಂತ ಅನ್ಬೇಕಾದ್ರೆ, ಏನ್ರಿ ನಾನು ಜೆಂಟಲ್ಮ್ಯಾನು ನಿಮ್ಮ ಜೊತೆ ಸ್ನಾನ ಮಾಡ್ಬೇಕಾ ಅಂತ ಹೇಳ್ತಾ ಇರಬೇಕಾದ್ರೆ, ಅಯ್ಯೋ ಆಗಲ್ಲ ರೀ, ಈ ಕಾಡಿನ ಜನ ಎದ್ರುಕೊಂಡು ನಾವು ಹೋಗೋಕ್ಕಾಗಲ್ಲ, ಅದಕ್ಕೆ ಇಬ್ರು ಒಟ್ಟಿಗೆ ಅಲ್ಲಿ ನಿಂತ್ಕೊಂಡು ಸ್ನಾನ ಮಾಡೋಣ, ತುಂಬ ಭಯ ಆಗುತ್ತೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಮನೇಲಿ ಗುಂಡ ಫೋನ್ ನೋಡ್ತಿರ್ಬೇಕಾದ್ರೆ ಗುಂಡ ಬಾರೋ ಅಂತ ಕರಿತಾ ಇರ್ತಾಳೆ. ಸುನಂದ ಕರೆದ ತಕ್ಷಣ ಗುಂಡ ನಾನು ಬರಲ್ಲ ಹೋಗವ ಅಂದಾಗ, ಬೇಡ ಬಿಡು ನಾನೇ ಬರ್ತೀನಿ ಅಂದ್ಬಿಟ್ಟು ತಗೊಳ್ಳೋ ಗುಂಡ ಆಪಲ್ ತಿನ್ನು ಅಂತ ಹೇಳ್ಬೇಕಾದ್ರೆ, ಏನವ ನೀನು, ಅಲ್ಲ ಈ ಆ್ಯಪಲ್ಲು ಸೊಪ್ಪು ಕೊಡ್ತಾ ಇದೆಯಲ್ಲ, ನಾನೇನು ಕುರಿಮರಿನ, ನನಗಿದೆಲ್ಲ ಇಡ್ಸಲ್ಲ, ನನಗೇನಿದ್ರು ಬಾಡಬೇಕು ಅಂತ ಹೇಳ್ತಾ ಇರ್ತಾನೆ. ನೋಡು ಮಗ, ಇದು ತಿಂದರೆ ತುಂಬ ಶಕ್ತಿ ಬರುತ್ತೆ ಅಂದಾಗ, ಬಾಡ್ ತಿಂದರೂ ಶಕ್ತಿ ಬರುತ್ತೆ ಕಣವ, ನನಗಿದನ್ನೆಲ್ಲ ಬೇಡ, ಬೇಕಾದರೆ ಬಾಡ್ಕೊಡು, ಬೇಡ ಬೇಡ ಅಂದರೂ ನಾನು ಅದನ್ನು ತಿಂತೀನಿ ಅಂತ ಹೇಳ್ತಾ ಇರ್ತಾನೆ. ಯಾವಾಗಲೂ ಬರೀ ಇದೇ ಚಿಂತೆ ಕಂಡ್ಲ, ಬರಲಿ ನಿಮ್ಮ ಬಾಸು, ನಾನು ಹೇಳ್ತೀನಿ, ಯಾವಾಗಲೂ ಬಾಡು ಬಾಡು ಅಂತಾನೆ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸು ಅಂತ ಶಂಕರಂಗೆ ಹೇಳ್ತೀನಿ ಅಂತ ಬೈತಾ ಇರ್ತಾಳೆ. ಆಗ ಗುಂಡ ಹೇಳ್ತಾ ಇರ್ತಾನೆ, ಈ ರೀತಿ ಹೇಳಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತೀಯಾ, ನಮ್ಮ ಬಾಸ್ ಹೇಳಿದ್ಮೇಲೆ ಮುಗೀತು, ಕೊಡವ ತಿಂತೀನಿ ಅಂತ ಆಪಲ್ ತಿನ್ಬೇಕಾದ್ರೆ ಈ ಕಡೆ ಬಂದ್ಬಿಟ್ಟು ಪಂಕು ಹೇಳ್ತಾ ಇರ್ತಾಳೆ, ಅಂತೂ ಇಂತೂ ಸುನಂದಕ್ಕ ಒಂದು ಆಪಲ್ ತಿನ್ನಿಸ್ಬಿಟ್ಟಲ್ಲ ನಮ್ಮ ಗುಂಡನಿಗೆ, ಗ್ರೇಟ್ ಅಂದಾಗ, ಮತ್ತೆ ಗುಂಡು ಥರ ಇದ್ದಾನೆ ಆದರೆ ಒಂದು ಆಪಲ್ ತಿನ್ನಲ್ವಲ್ಲ, ಅದಕ್ಕೆ ಶಕ್ತಿ ಬರೋದು ಬೇಡವಾ, ತಿನ್ನಿಸ್ತಿದ್ದೀನಿ ಅಂತ ಅಂದಾಗ, ಅಷ್ಟೊತ್ತಿಗೆ ಕೋಳಿ ಚುರುಮುರಿ ಇಬ್ಬರು ಬಂದು ನಗಾಡ್ತಾ ಇರ್ತಾರೆ. ಏನು ಗುಂಡ ಸಾಹೇಬರು ಆಪಲ್ ತಿಂತಾ ಇದ್ದಾರೆ ಬಾಡೂಟ ಬಿಟ್ಟು ಅಂದಾಗ, ಏನು ಮಾಡೋದು ಅವ್ವ ಕೊಟ್ಲು ತಿಂತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಸರಿ ಸರಿ ಆಯಿತು ತಿನ್ನಿ ಖುಷಿಯಾಗಿರಿ ಅಂತ ಅನ್ಬೇಕಾದ್ರೆ, ಸರಿ ನೆಕ್ಸ್ಟ್ ಕಬಾಬ್ ಮಾಡಿದಾಗ ನಿಂಗೊಂದು ಪೀಸ್ ಕೊಡ್ತೀನಿ ಅಂತ ಚುರುಮುರಿಗೆ ಹೇಳ್ತಾ ಇರ್ತಾನೆ. ಬೇಡಪ್ಪ, ಲಾಸ್ಟ್ ಟೈಮ್ ತಿಂದು ಬಾತ್ರೂಮಲ್ಲೇ 3 ದಿನ ಕೂತ್ಕೊಬಿಟ್ವಿ, ನೀನು ಕಬಾಬೇ ಬೇಡ ನೀನೇ ತಿನ್ನು ಅಂತ ಎಲ್ಲರೂ ಜೋಕ್ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗಂಗಾ ಇವ್ರನ್ನೆಲ್ಲ ನೋಡ್ಬಿಟ್ಟು, ಎಲ್ಲರೂ ಇಲ್ಲೇ ಇದ್ದಾರೆ, ಫಸ್ಟ್ ಕ್ಲಾಸಿಗೆ ಯಾಕೆ ನಾನು ಎಕ್ಸಿಕ್ಯೂಟ್ ಮಾಡಬೇಕು, ಚಿಂದಿ ಥರ ಮಾಡಬೇಕು ಗಂಗಾ, ಶುರು ಮಾಡು ಅಂತ ಪ್ಲಾನ್ನ ಶುರು ಮಾಡ್ತಾ ಇರ್ತಾಳೆ. ಹಾಗೆ ಗಂಗಾ ವಿಷದ ಬಾಟಲ್ನ ತಗೊಂಡು ಕುಡ್ಕೊಂಡು ಹಂಗೆ ಮುಂದೆ ಸಡನ್ನಾಗಿ ಬಿದ್ದುಬಿಡ್ತಾಳೆ. ಸಡನ್ನಾಗಿ ಬಿದ್ದಿದ ತಕ್ಷಣ ಕೋಳಿ ಚುರುಮುರಿ ಸೋನು ಅಂತ ಎಲ್ಲರೂ ಸಹ ಏನಾಯ್ತು ಗಂಗವ್ವ ಅಂತ ಓಡ್ ಬಂದು ಗಂಗನ್ ನೋಡ್ತಾ ಇದ್ರೆ, ಗುಂಡೆ ಹೇಳ್ತಾನೆ, ಕೈಯಲ್ಲೊಂದು ಬಾಟ್ಲಿದೆ ನೋಡವ ಅಂತ ಅಂದಾಗ, ಚುರುಮುರಿ ನಾನು ನೋಡ್ತೀನಿ ಅದಕ್ಕೆ ಅಂತ ಸ್ಮೆಲ್ ಮಾಡಿದ ತಕ್ಷಣ ಅದು ವಿಷದ ಬಾಟ್ಲ್ ಅಂತ ಗೊತ್ತಾಗುತ್ತೆ. ಗಂಗಾ ವಿಷ ಕುಡ್ತಾಳೆ ಅಂತ ಅಂದ ತಕ್ಷಣ ಮನೆಯವ್ರು ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ತುಂಬ ಗಾಬರಿಯಿಂದ ಅತ್ತೆವ ಬನ್ನಿ ಬನ್ನಿ ಅಂತ ಭೈರದೇವಿನ ಕೂಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಕಾಡಿನ ಜನಗಳೆಲ್ಲ ಸಹ ಗೌರಿಶಂಕರ್ಗೆ ಕಾಯ್ತಾ ಇರಬೇಕಾದ್ರೆ ಶಂಕರ ಡ್ರೆಸ್ ಹಾಕೊಂಡು ಬರ್ತಾನೆ. ಶಂಕರನ್ನ ನೋಡಿ ಜನಗಳೆಲ್ಲ ತುಂಬ ಖುಷಿ ಪಡ್ತಿರ್ಬೇಕಾದ್ರೆ, ಹಾಗೆ ಹೀಗೆ ಅಂದ್ಕೊಂಡು ಬರ್ತಿರ್ಬೇಕಾದ್ರೆ, ಯಾಕೆ ಶಂಕರಪ್ಪ ಈ ಬಟ್ಟೆ ಸಂದ ಕಾಣ್ತಿಲ್ವಾ, ನಿಮಗೆ ಸರಿಯಾಗ್ತಿಲ್ವಾ ಅಂತ ಕೇಳಬೇಕಾದ್ರೆ, ಇಲ್ಲ ಸರ್ ನಮಗಿದು ಸೆಟ್ ಆಗ್ತಿಲ್ಲ, ದಯವಿಟ್ಟು ನನಗೆ ಬೇರೆ ಥರ ಡ್ರೆಸ್ ಕೊಡಿ ಅಂದಾಗ, ಆಯಿತು ಬಿಡಿ ನಾವು ಹಾಕಿರೋ ಥರ ಡ್ರೆಸ್ ಕೊಡ್ತೀವಿ, ಇಲ್ಲ ಅಂತಂದರೆ ನಿಮಗೆ ಕಾಡಲ್ಲಿರೋ ಪೊದೆ ಸೊಪ್ಪನ್ನ ಕೊಡ್ತೀವಿ ಅಂದಾಗ, ಬೇಡ ಇದೇ ಎಷ್ಟೋ ಕಂಫರ್ಟಬಲ್ ಆಗಿದೆ, ಇದನ್ನೇ ನಾನು ಹಾಕೋತೀನಿ ಅಂತ ಶಂಕರ ಹೇಳ್ತಾ ಇರ್ತಾನೆ. ಮತ್ತೆ ಹೇಳ್ತಾನೆ, ಸ್ವಲ್ಪ ಸೋಪ್ ಕೊಟ್ಟರೆ ನಮ್ಮ ಬಟ್ಟೆನ ತೊಳೆದು ನಾವು ಹಾಕೋತೀವಿ ಅಂತ ಅಂದಾಗ, ಬೇಡ ಶಂಕರಪ್ಪ, ನಿಮ್ಮ ಬಟ್ಟೆನ ತೊಳೆಯೋದುಂಟ, ನಾವು ನಿಮಗೆ ಉಪಚಾರ ಮಾಡಬೇಕು, ನೋಡು ಮಾದೇಶ ನೀನು ಆದಷ್ಟು ಬೇಗ ಅಂಟ್ವಳ್ಕಾಯಿ ಹಾಕ್ಕೊಂಡು ಬಟ್ಟೆ ಎಲ್ಲ ಚೆನ್ನಾಗಿ ತೊಳೆದುಕೊಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಂಕರಪ್ಪನೇ ಮಿಂಗಿಸ್ರಲ್ಲಿ ಅಂತ ಅನ್ಬೇಕಾದ್ರೆ, ಓ ಅವಳ ತುಂಬ ರೆಡಿ ಆಗೋದಕ್ಕೆ ತುಂಬ ಟೈಮ್ ತಗೋತಾಳೆ, ಬರ್ತಾಳೆ ಬಿಡಿ ಅಂತ ಅನ್ಬೇಕಾದ್ರೆ, ಈ ಕಡೆ ತುಂಬ ಅಲಂಕಾರ ಮಾಡಿಕೊಂಡು ಗೌರಿ ಬಂದೇ ಬಿಡ್ತಾಳೆ. ಗೌರಿನ ನೋಡಿ ಶಂಕರ ಹಾಗೆ ಕಳೆದೋಗ್ಬಿಡ್ತಾನೆ. ಹಾಗೆ ನೋಡ್ತಾ ಇರಬೇಕಾದ್ರೆ ಕಾಡಿನ ಜನಗಳೆಲ್ಲರೂ ಸಹ ಗೌರಿ ಶಂಕರ ಇಬ್ಬರಿಗೂ ದೃಷ್ಟಿ ತೆಗಿತಾ ಇರ್ತಾರೆ. ಇನ್ನೊಂದು ಕಡೆ ಅತ್ತೆವ ಅಂತ ಮನೇಲಿ ಕೂಗ್ತಿರ್ಬೇಕಾದ್ರೆ, ಈ ಕಡೆ ಭೈರದೇವಿ ಬರ್ತಾಳೆ. ನೋಡಿ ಅವ್ವ ವಿಷ ಕುಡಿದು ಬಿಟ್ಟಿದ್ದಾಳೆ ಅಂತ ಚುರುಮುರಿ ಹೇಳ್ತಿರ್ಬೇಕಾದ್ರೆ, ಭೈರದೇವಿ ಹೇಳ್ತಾ ಇರ್ತಾಳೆ, ಇವಳು ಯಾವುದೋ ಒಂದು ಆಕ್ಟ್ನ ಶುರು ಮಾಡ್ಕೊಂಡಿದ್ದಾಳೆ, ಡ್ರಾಮಾ ಮಾಡ್ತಾ ಇದ್ದಾಳೆ ಅನ್ಸುತ್ತೆ, ತಲೆ ಕೆಡಿಸ್ಕೊಬಿಡಿ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನೋ ಡ್ರಾಮಾ ಮಾಡ್ತಿದ್ದಾಳೆ, ನಂಬಿಸಿ ಬೇರೆ ಕತ್ತಿಗೆ ಕುಯ್ದವಳು ಇವಳನ್ನ ನಂಬಕ್ಕಾಗಲ್ಲ, ಕೋಳಿ ಚುರುಮುರಿ ಇವಳನ್ನ ಎತ್ಕೊಂಡೋಗಿ ಆಚೆ ಕಡೆ ಬಿಸಾಕ್ರಿಲ್ಲ ಅಂತ ಭೈರದೇವಿ ಹೇಳ್ತಿದ ತಕ್ಷಣ ಕೋಳಿ ಚುರುಮುರಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇವಳ ನೆರಳು ಕೂಡ ನಮ್ಮನೆ ಮೇಲೆ ಬೀಳ್ಬಾರ್ದು, ಇವಳು ನಂಬಿಕೆ ದ್ರೋಹಿ, ಮನೆಯಿಂದ ಆಚೆ ಹೆಸರಿ ಅಂತ ಅನ್ಬೇಕಾದ್ರೆ, ಸುನಂದ ಈ ರೀತಿ ಎಲ್ಲ ಹೇಳ್ಬಾರ್ದು ಅತ್ತೆವಾ ಅಂತ ಅನ್ಬೇಕಾದ್ರೆ, ನಿನಗೆ ಗೊತ್ತಿಲ್ಲ ಸುನಂದ, ಇವಳೊಬ್ಳು ದೊಡ್ಡ ನಂಬಿಕೆ ದ್ರೋಹಿ, ತಾನು ಬದುಕೋಕ್ಕೋಸ್ಕರ ಬೇರೆ ಜೀವನದಲ್ಲಿ ಆಟ ಆಡೋಳು ಇವಳು, ಏನು ನೋಡ್ತಾ ಇದ್ದೀರಾ ಕೋಳಿ ಚುರುಮುರಿ, ಎತ್ಕೊಂಡೋಗಿ ಬಿಸಾಕಿ ಅಂತ ಹೇಳ್ದೆ ತಾನೆ ಅಂತ ಬೈತಾ ಇರ್ತಾಳೆ. ಆಗ ಸುನಂದ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅತ್ತೆವಾ ತೆಪ್ಪು ಮಾಡ್ತಿದ್ದೀರಾ ನೀವು, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮತ್ತೆ ಇವಳ ನಡುವೆ ಎಷ್ಟೇ ಮನಸ್ತಾಪ ಇರ್ಬೋದು, ಅದನ್ನು ನಾವು ಕೂತು ಬಗೆಹರಿಸೋಣ, ಆದರೆ ಇಂಥ ಸಂದರ್ಭದಲ್ಲಿ ಸೇಡ್ನ ಮಧ್ಯಕ್ಕೆ ತರಬೇಡಿ ಅತ್ತೆವಾ ಅಂತ ಕಣ್ಣೀರು ಹಾಕೊಂಡು ಗೋಗರಿತಾ ಇರ್ತಾಳೆ. ನೋಡಿ ಅತ್ತೆವಾ, ಎಂಥ ಕೊಲೆಗಾರನಿಗೂ ಕೊನೆ ಆಸೆ ಏನು ಅಂತ ಕೇಳ್ತಾರೆ, ಅಂಥದ್ರಲ್ಲಿ ಗಂಗಾ ನಿಮ್ಮ ಆಶ್ರಯದಲ್ಲಿ ಬೆಳೆದಿದ್ದು, ದಯವಿಟ್ಟು ಅವಳು ತಪ್ಪನ್ನ ಕ್ಷಮಿಸಿ, ಇಂಥ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡಿ ಅಂತ
ಬೇಡ್ಕೋತಾ ಇರ್ತಾಳೆ. ನೋಡಿ ಅತ್ತೆವ್ವ, ಸಾಯ್ತಿರ್ಬೇಕಾದ್ರೆ ಸಹಾಯ ಮಾಡೋದು ನಮ್ಮ ಧರ್ಮ, ದಯವಿಟ್ಟು ಡಾಕ್ಟರ್ಗೆ ಕಾಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ನೀನು ಹೇಳ್ತಿದೀಯ ಅಂತ ಡಾಕ್ಟರ್ನ ಮನೆಗೆ ಕರೆಸಿದ್ದೀನಿ ಅಂತ ಅಂದ್ಬಿಟ್ಟು ಕೋಳಿ ಚುರುಮುರಿ ಡಾಕ್ಟರ್ ಕಾಲ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಹೇಳ್ತಾಳೆ, ನೋಡಿ ನಮಗೆ ಗೊತ್ತಿರೋ ಡಾಕ್ಟರ್ಗೆ ಕಾಲ್ ಮಾಡಿ, ಯಾಕೆಂದ್ರೆ ಇವಳು ಏನು ಬೇಕಾದರೂ ಚೇಂಜ್ ಮಾಡ್ಬೋದು ಪ್ಲಾನ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಡಾಕ್ಟರ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡ್ತಾ ಇರ್ತಾರೆ. ನಡಿ ರೂಮಿಗೆ ಕರ್ಕೊಂಡು ಹೋಗೋಣ ಅಂತ ಸುನಂದ ಪಂಕಗೆ ಹೇಳ್ತಿರ್ಬೇಕಾದ್ರೆ ಬೇಡ ಬೇಡ, ರೂಮಿಗೆ ಹೋದ್ರೆ ಇನ್ನೊಂದು ಥರ ಪ್ಲಾನ್ ಮಾಡ್ತಾಳೆ, ಎಲ್ಲರೆದುರಿಗೂ ಪರೀಕ್ಷೆ ಇಲ್ಲೇ ನಡೀಲಿ, ಇಲ್ಲೇ ಸೋಫಾ ಮೇಲೆ ಮಲಗಿಸಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಕಾಡಿನ ಜನರುಗಳು ಶಂಕರನ್ಗೆ ಹೇಳ್ತಾ ಇರ್ತಾರೆ, ಏನು ಶಂಕರ, ಬಟ್ಟೆ ಆಗಲ್ಲ ನನಗೆ ಸರಿ ಹೊಂದಲ್ಲ ಅಂತ ನೀನು ಹೇಳ್ತಾ ಇದ್ದೆ, ಆದರೆ ನಿಮ್ಮ ಹೆಂಗಸರು ಮಾತ್ರ ಮಹಾರಾಣಿ ಥರ ಇದ್ದಾರೆ ಅಂತ ಅಂದಾಗ ಶಂಕರನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮತ್ತೆ ಕಾಡಿನ ರಾಜ ಹೇಳ್ತಾ ಇರ್ತಾನೆ, ಅದಕ್ಕೆ ಹೇಳೋದು ಹೆಣ್ಮಕ್ಳು ಹಾಲಿಗೆ ಹಾಕಿದ್ರೆ ಹಾಲು ಥರ, ನೀರಿಗೆ ಹಾಕಿದ್ರೆ ನೀರು ಥರ ಅಂತ ಹೇಳ್ತಿರ್ಬೇಕಾದ್ರೆ ತನ್ನ ಮನಸ್ಸಲ್ಲಿ ಶಂಕರ ಹೇಳ್ತಾ ಇರ್ತಾನೆ, ಅವ್ರು ಎಲ್ಲಿದ್ರು ಗಮ್ ಅಂತ ಇರ್ತಾರೆ ಬಿಡಿ ಅಂತ ಹೇಳ್ತಾ ಇರ್ತಾನೆ. ಏನು ಹೇಳ್ತಿದ್ರೆ ಶಂಕರಪ್ಪ ಅಂತ ಅನ್ಬೇಕಾದ್ರೆ ಜೋಕು ಸರ್ ಜೋಕು ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರ್ ಆಯ್ತು ಬಿಡಿ ಅಂತ ಅನ್ಬೇಕಾದ್ರೆ ಹಾಲು ಕೊಡ್ತೀವಿ, ಕೊಡಿಸಿ ನಿಮ್ಮ ಗಂಡನಿಗೆ ಕೈಯಾರೆ ನೀವೇ ಹಾಲು ಕೊಡಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಾಣಿ ಕನ್ನಡದಲ್ಲಿ ಮಾತಾಡ್ತಾ ಇರ್ತಾಳೆ. ಆಗ ಆಶ್ಚರ್ಯದಿಂದ ಗೌರಿ, ನಿಮಗೂ ಕನ್ನಡ ಬರುತ್ತಾ ಅಂದಾಗ ಹೌದು, ನನ್ನ ಗಂಡ ಕನ್ನಡ ಕಲಿಸಿದ್ದು ಸ್ವಲ್ಪ ಸ್ವಲ್ಪ ನನಗೂ ಚೆನ್ನಾಗೇ ಬರುತ್ತೆ, ನಮ್ಮ ಜೊತೆ ಈ ಕಾಡಿನ ಜನಗಳೆಲ್ಲ ಕನ್ನಡ ಕಲಿತಿದ್ದಾರೆ ಅಂತ ರಾಣಿ ಹೇಳ್ತಿರ್ಬೇಕಾದ್ರೆ ನೀವು ಕನ್ನಡ ಭಾಷೆನ ಕಲಿತಿದ್ದೀರಲ್ಲ ಅದಕ್ಕೆ ಅಭಿನಂದನೆ ಅಂತ ಗೌರಿ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಹಾಲು ತಗೊಬಂದ್ಬಿಟ್ಟು ತಗೊಳ್ಳಿ ನಿಮ್ಮ ಗಂಡನಿಗೆ ನೀವೇ ಕೈಯಾರೆ ಕುಡಿಸಿ ಅಂತ ಹಾಲು ಕೊಟ್ಟು ಕಳಿಸ್ತಿರ್ಬೇಕಾದ್ರೆ ಈ ಕಡೆ ಗೌರಿ ಮಿಸ್ ಆಗಿ ಬಿದ್ದುಬಿಡ್ತಾಳೆ. ಆಗ ಸಡನ್ನಾಗಿ ಶಂಕರ ಹಿಡ್ಕೊಂಡು ಒಬ್ರ ಮುಖ ಒಬ್ಬರು ನೋಡ್ತಾ ಪ್ರೀತಿಲಿ ಕಳೆದೋಗ್ಬಿಡ್ತಾರೆ. ಅವರಿಬ್ಬರನ್ನ ನೋಡಿ ಈ ಕಡೆ ಕಾಡಿನ ಜನಗಳೆಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.